ಕೊಡಗು ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಸುರಿದ ಭಾರೀ ಮಳೆಯಿಂದಾಗಿ ದಕ್ಷಿಣ ಕೊಡಗಿನ ಕೆಲವು ಭಾಗಗಳಲ್ಲಿ ಹಾನಿಯಾಗಿದ್ದು, ಮಳೆಹಾನಿ ಪ್ರದೇಶಕ್ಕೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಭೇಟಿ ನೀಡಿದ್ದು, ಅಧಿಕಾರಿಗಳಿಂದ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪೊನ್ನಂಪೇಟೆಯ ತಹಶೀಲ್ದಾರ್ ಕಚೇರಿಗೆ ಆಗಮಿಸಿದ ಸಚಿವರನ್ನ ಜಿಲ್ಲಾಡಳಿತ ಹಾಗೂ ಕಾರ್ಯಕರ್ತರು ಸಚಿವರನ್ನ ಸ್ವಾಗತಿಸಿದ್ರು. ಪೊನ್ನಂಪೇಟೆ ತಹಶೀಲ್ದಾರ್ ಕಚೇರಿಗೆ ಆಗಮಿಸಿ ಸಚಿವರು ದಾಖಲೆಗಳು ಡಿಜಿಟಲೀಕರಣಗೊಳ್ತಾ ಇರೋದ್ರಿಂದ ಅಧಿಕಾರಿಗಳು ಸೂಕ್ತ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು, ಸೂಕ್ತ ರೀತಿಯಲ್ಲಿ ಸ್ಪಂದಿಸುವ ಕೆಲಸ ಆಗಬೇಕೆಂದು ಅಧಿಕಾರಿಗಳಿಂದ ಕೃಷ್ಣ ಬೈರೇಗೌಡ ತರಾಟೆಗೆ ತೆಗೆದುಕೊಂಡರು. ಯಾವಾಗಲೂ ನಮ್ಮ ರಾಜ್ಯ ಕೇಂದ್ರದಲ್ಲಿ ಆದರೆ ಇಮಿಡಿಯೇಟ್ 11,459 ಫೈಲ್ ಮಾಡಿಸಿದೆ ಸರ್. ಪೆಂಡಿಂಗ್ 46,457 ಇದೆ ಸರ್. ಸೊ ರಿಜಿಸ್ಟರ್ 20% ಆಗಿದೆ ಸರ್. ರಿಜಿಸ್ಟರ್ಸು 43,000 ಇದೆ ಸರ್. ಅದನ್ನು ಅಷ್ಟು ಮುಗಿಸಿದೆ ಸರ್. ಈಗ ಇಸ್ಕೊಂಬಂದಿದೆ ಸರ್. ಕ್ವಶನ್ ಸ್ಕ್ಯಾನರ್ ಇಸ್ಕೊಂಬಂದಿದೆ ಸರ್. ಅದನ್ನು ಮೊದಲನೇ ಸರ್ ಪೈಲಟ್ ಇತ್ತು, ಅದೇ ಸರ್ ಅದರಲ್ಲಿ ನೋಡಿರಲಿಲ್ಲ. 70-61 ಮಾತ್ರ ಯುಪ್ಲೆ ಕ್ಯಾನಲ್ಲಿ ಅಲ್ಲ ಅಂದರೆ ನೀವು MR ನಂಬರ್ ಇರುತ್ತೆ ಸರ್. ಅದು ಬಟ್ ರೆಫರೆನ್ಸ್ ಮಾಡಬೇಕು ಅಂದಾಗ ಮತ್ತೆ ಟು ಚೆಕ್ ವಿತ್ ಸಿಸ್ಟಮ್ ಆಗುತ್ತೆ ಸರ್. ಅದು ಇತ್ತು ಅಂದ್ರೆ ಇಮಿಡಿಯೇಟ್ ಎಲ್ಲ ಸಿಗುತ್ತೆ. ಇನ್ನು ದಕ್ಷಿಣ ಕೊಡಗಿನ ಬಲ್ಲೆಮಂಡೂರು ಸಮೀಪ ರಸ್ತೆ ಕುಸಿದ ಪ್ರದೇಶಕ್ಕೆ ಭೇಟಿ ನೀಡಿದರು. ಜೊತೆಗೆ ಬಲ್ಲೆಮಂಡೂರು ಪಂಚಾಯಿತಿಗೆ ಭೇಟಿ ನೀಡಿ ಮಳೆಹಾನಿ ಸಂಬಂಧ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡು ಸೂಕ್ತ ರೀತಿಯಲ್ಲಿ ಸ್ಪಂದಿಸುವಂತೆ ಸೂಚನೆ ನೀಡಿದರು. ದೇಶ ಅವಶ್ಯಕತೆ ಬೇಕು. ಡೈರೆಕ್ಟಿವ್